ದೇವಿ ಇವಳೇಕೆ ಈ ರೀತಿ ಚಿಂತಾಮುಖಳಾಗಿರುವಳು? ಬೇಗ ಬಿಡುತ್ತಿಂತ ಏಕೆ? ಏನಾಯಿತು? ನಿಷ್ಕಾಣಗೊಳ್ಳುತ್ತಿರುವೆ ಏಕೆ? ನಾನು ನಿಷ್ಕಾಣವಾಗಿ ಅಳುತ್ತಿಲ್ಲ ಪ್ರಭು. ಈ ಪಾಂಚಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರ ಸ್ವಾಮಿ, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿದರೆ ಅಪಮಾನವನ್ನು ಮಾಡಿದರೆ ಅವರಿಗೆ ತಕ್ಕ ಪ್ರತಿಕಾರ ನೀಡುವೆ. ಆದರೆ ಸ್ತ್ರೀಯರ ವಿಚಾರ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ಉಳಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು. ವಾಸುದೇವ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನ ಏಕೆ ಸೃಷ್ಟಿಸಿದೆ ತಂದೆ? ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜ ನಿಯಮ. ಭಗವತ್ಸ್ವರೂಪನಾದ ಋಷಿಗಳ ಆಜ್ಞೆ. ಆಹಾ, ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ನಿಮ್ಮ ಋಷಿಗಳ ಆಜ್ಞೆ ಮಾಡಿದರಲ್ಲವೇ? ಅಯ್ಯೋ, ಪತಿಗಳು 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 ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ದೇವಿ ಅಣ್ಣನ ಅಪರಾಧ ಕ್ಷಮಿಸುವಂತೆ ಎಷ್ಟೋ ಸಾರಿನಲ್ಲಿ ಬೇಡಿಕೊಳ್ಳಿಲ್ಲವೇ? ಆದದ್ದು ಹಾಗೆಯೇ ಹೋಯಿತು, ಅದನ್ನು ಮರೆತು ಬಿಡು. ಈಗಲೂ ದುಃಖಲು ಕಾರಣವೇನು? ನನ್ನನ್ನು ನಿಲ್ಲಿಸಬಾರದೆ? ತಿಳಿಸುವೆನು ನಾಥ. ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕನು. ಅದು ಇಂದಿನ ಮಾತು. ಈಗ ನಾನು ಯಾರು ಹತ್ತಾಧಾರಕನಲ್ಲ. ಹಾಗಾದರೆ ಕೇಳಿ, ಈ ದಿನ ನಾನು ಹಸ್ತಿನಾಮಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿಮ್ಮ ಪತಿಗಳು 5 ಗ್ರಾಮಗಳನ್ನು ಬೇಡಿದಾಗ ದೂತನನ್ನು ಆ ಸ್ಥಾನಕ್ಕೆ ಕಳಿಸಿದ್ದಾರೆ. ಇನ್ನೇನು ಸಂಧಿ ಆಗುವುದು. ಹಾಗಲಾದ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವಷ್ಟಿದೆ ಹೇಳಿ ಅಪಾಸ್ಯ ಮಾಡಿ ನನ್ನನ್ನು ನೋಡಿ ನಕ್ಕಳು ಸ್ವಾಮಿ. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹ ವಿಜಯವಾಯಿತು. ಗೋಪಿಕಾಂಗನಲ್ಲಿ ವಿಲಾಸವಿದ್ದಾಗ ಎದುಪದೆಯು ಯುದ್ಧವನ್ನು ಮರೆಯುವ ಸಹಜ. ಅರ್ಜುನ ದಾರಿಗೆ ಹಿಂದಿರುವಾಗಲೇ ಈ ಕಾಗವನ್ನು ಮಾಡಿಸಿದೆನು. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿಯನ್ನು. ಪಾಪ ಪಾಂಚಾಲಿ, ಪಾಪು ಚಮತ್ಕಾರ ಉತ್ತರವನ್ನೇ ಕೊಟ್ಟಿರುವೆ. ನೀನು ನನ್ನ ಸಂಗಡ ಕದನ ಮಾಡುವುದರಲ್ಲೇ
ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವರಾಗಿ ನಂತರ ಆ ಸ್ಥಾನದಲ್ಲಿ ನಾನು ಕುಳಿತಿದ್ದೇನೆ. ಬಿಚ್ಚಿದ ಮುಡಿ ಕಟ್ಟಿರುವ ವೀರ ಈ ಭೀಮಸೇನ. ಆ ಕೊಂಡುಕೋ. ಆ ದೇವಿ, ನಿಮಗೆ ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಂಡು ಕುರುಕುಲ ಅಂತ ಕಾಳರಾತ್ರಿ ಎಂದು ಸಂಬೋಧಿಸಿದೆ ಮತ್ತು ಹೇಳಿದೆ. ಪುನಃ ನನ್ನ ಬಾಯಿಂದ ಪ್ರತಿವಾಕ್ಯವನ್ನು ಕೇಳಲು ಅಪೇಕ್ಷಿಸಿದ್ಯಾ? ಮಾಡಿದ ಬೆಂಕಿನ ಮರಿವಂತೆ ಹೇಳಲ್ಲ ಭೀಮಸೇನ. ಹೇಳುವುದು ಮಾತ್ರವಲ್ಲ ಪ್ರಭು, ಹೇಳಿದಂತೆ ಮಾಡಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದ್ರೆ ಏನಾಗುವುದು? ನೀವು ಎಷ್ಟೇ ಆಗಲ್ಲ ನನ್ನ ಅಜ್ಞಾಧಾರಕನು, ಅಣ್ಣನಾಗಿ ಹೊಳಿತು. ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಯಾರು ಅಡ್ಡಾಧಾರಕವಲ್ಲ. ಶಾಂತಿಯನ್ನು ಬಯಸುವವರು ಸಂಜೆ ಪ್ರಸ್ತಾಪನೆ ತೊಡಗಲಿ. ನಾನು ಯುದ್ಧವನ್ನು ಹಾದು ನಿಲ್ಲಿಸುತ್ತೇನೆ. ಧರ್ಮ ಪ್ರಯಾಣ ಎದುರಿಸಲು ದುರ್ಯೋಧನ ಅಂತ ಅಪರಾಧ ತಿಳಿಸಬಹುದು. ಆಗ ನಾನು ಮಾತ್ರ ಕ್ಷಮಿಸುವುದಿಲ್ಲ, ಕ್ಷಮಿಸಲಾರೆ. ಹೌದು ಪ್ರಿಯ ಸಹೋದರ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯಳೇ ಮೂಲ ಕಾರಣವೆಂದು. ಪ್ರಾಣೇಶ್ವರ ಪಾರ್ಥ, ಈ ಸಾರಿ ಸುಖ ದುಃಖಗಳಿಗೆ ಪಾರ್ಥ, ಈ ಸಾರಿ
ನಾವು ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಭೀಮಸೇನನ ಕೋಪವನ್ನು ಉಪಶಮನಗೊಳಿಸುವುದೇ ನನಗೊಂದೊಂದು ಸಾರಿ ಇದು ಸಾಹಸವಾಗಿ ತೋರುತ್ತಿರುವುದು. ಪ್ರಿಯ ಸಹೋದರ, ಕೋಪವೇ ನನ್ನ ಮೇಲೆ, ಶಾಂತನಾಗು. ಏಕೆ ಈ ನನ್ನ ಬಿರುಗುವುದಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿನ್ನೊಂದು ಮಾತು ತಿಳಿಸಬೇಕಿದ್ದೇನು. ಅದನ್ನು ನಿಮ್ಮಿಬ್ಬರು ಸಮ್ಮುಖದಲ್ಲಿ ಈಗಲೇ ತಿಳಿಸುವೆನು. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ಲಕುಲ ಸಾವೆಯವರು ಸುಮ್ಮನಿರಬಹುದು. ಆದರೆ ಈ ದಾಸಾವೃತ್ತಿಯನ್ನು ಪಾಂಡವರ ತಳಕವೆಂದು ಭಾವಿಸಿದನು. ದತ್ತು ಭಿಕ್ಷಿಕರಂತೆ ಕಂಡವರ ಬಾಗಿಲಲ್ಲಿ ಸಂಧ್ಯಾಚನೆ ಮಾಡಲು ಪಾಂಡುರಾಜ ನಮ್ಮನ್ನು ಪುತ್ರನಾಗಿ ಬಿಡಲಿಲ್ಲ. ಈ ಅಪಮಾನ ನಿಮಗೆ ಸಹ್ಯವಾಗಿರಬಹುದು, ಆದರೆ ಇನ್ನೊಂದು ಧೈರ್ಯವನ್ನು ಸಹಿಸತಕ್ಕನಲ್ಲ. ಚಿತ್ತಕ್ಕಾಗಿ ಮನುಮತಿಯಾಗಲಿ ಅರ್ಜುನ ಸಾವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ನನ್ನ ಕಡೆ ಬೇಡ ಗುರುಕುಲ ಸಂಪೂರ್ಣವಾಗಿ ನಾಶಪಟ್ಟವನು. ನೀವು ನಿಶ್ಚಿತರಾಗಿ ಸಂಜೆ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತಾರಿದ್ದನ್ನು ನಾನು ಮಾಡುವೆನು. ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ, ತುಡುಕಿ ಸಮರ ಬಯಸುವುದ ತುಡಿತ. ಮದದಿ ಪತಾಲಿಯ ತಿರುಮುಡಿ ಶಾಪವೇ ಗುರು ಸಂಜಾನರ ನರಳಿ ಸಬಿರುವುದೇ. ಮದದಿ ಪತಾಲಿಯ ತಿರುಮುಡಿ ಶಾಪವೇ ಗುರು ಸಂಜಾನರ ನರಳಿ ಸಬಿರುವುದೇ. ತಾಳಿದವರು ಮುಂದೆ ತಾಳಿದವರು ಕೋಪ ಮಾಡಬೇಡ. ಧರ್ಮದಿಂದ ಮೆಲ್ಲರಿಗೂ ಹಿರಿಯನು, ಆದರೆ ಇಷ್ಟಕ್ಕೆ ವಿರುದ್ಧವಾಗಿ ಎದ್ದುವುದು ಪ್ರಯಾಣಿಸುವ ಪಾಂಚಾಲಿ. ಪಾಂಚಾಲಿ ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯ ಧರ್ಮವೆಂದು ಅಮಲಿಸುತ್ತ ಕ್ಷತ್ರಿಯ ಧರ್ಮ ಏನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸಿದ್ದಲ್ಲವೇ? ಪಾಂಚಾಲಿ ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ನಾವು ಅಭಿಮಾನಕ್ಕೆ ಅವಸರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಾಗುವ ಅಭಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಆದ್ದರಿಂದ ನಾನು ಸಂಧಿಗಾಗಿ ತರುವ ಪ್ರಯತ್ನವನ್ನು ಮಾಡುತ್ತಿರುವೆನು ಪಾಂಚಾಲಿ. ರಾಜೇಂದ್ರ, ದೋಮಿನನ್ನು ಸಂಧಿಗೆ ಕಳಿಸಿ ಅಪಮಾನ ಹೊಂದಿದೆ. ಈಗ ಕುಲ ಪುರೋಹಿತರನ್ನು ಕಳಿಸಲು ಅದು ಮದುವೆ ಆವುದರ ಕೂಟವಲ್ಲ ಎಂಬ ಕನಿಷ್ಠ ಪರಿಜ್ಞಾನವೇ ಇಲ್ಲದೆ ಹೋಯಿತು. ಆ ದುರ್ಯೋಧನಾದ ನಿಮ್ಮೆಲ್ಲರಿಗೂ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಆದರೆ ನಮ್ಮಣ್ಣನಾದ ಶ್ರೀಕೃಷ್ಣನನ್ನು ಪುನಃ ಅಪಮಾನಗೊಳಿಸುತ್ತಿರುವುದಲ್ಲ ಅನ್ನುವುದೇ ನನ್ನ ಚಿಂತೆ. ಏನೇ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಜೆ ಪರಾಪರ ಗೆಲ್ಲುವುದರಿಂದ ಪ್ರಯೋಜನವಿಲ್ಲ. ಪುರಸ್ಕಾರ ನಮಗೆ ಇರಲಿ, ಪ್ರತಿಜ್ಞೆ ನಡೆಯುವ ಸ್ವತಂತ್ರ ಮಾತ್ರ ಇರಲಿ. ಎಲ್ಲಿ ಪ್ರಾಣೇಶ್ವರ, ನಮ್ಮ ಅಣ್ಣನಾದ ಶ್ರೀಕೃಷ್ಣನು ನಮ್ಮನ್ನು ನೋಡಿ ಇತ್ತ ಕಡೆಯೇ ಬರುತ್ತಿರುವರು. ಆತನಿಂದ ರಾಜಸಭೆಯ ಸಮಾಚಾರವನ್ನು ತಿಳಿದುಕೊಂಡು ನಂತರ ನಿಮಗೆ ಚಿಂತೆ ಆಗಲಿ. ಪ್ರಣಾಮಗಳನ್ನು ಸ್ವೀಕರಿಸಿ ದೇವ. ಅಣ್ಣ,
ನನ್ನನ್ನು ಆಶೀರ್ವದಿಸಿ. ಮಾತಾಡಿ ತಗೊಳ್ಬಿಟ್ಟೆ. ಅಡೇನಿಲ್ಲ ಯಾವುದು ಭಕ್ತರ ಪರ ಅದು ಬೇರೆ ಅರ್ಥ. ಆಯ್ತು ಯಾಳಪ್ಪ ಬರೀ ಸೇರಿರ್ತಾವಾಗ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ನೀಡುವ ಮುರಹರಿಯೇ. 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 ಕರುಣಾನಿಧಿ ಮಾಧವ ನಿತ್ಯ ಕರುಣಾನಿಧಿ ಯಾಕೆ ಬಿಟ್ಬಿಡಿ ಮಧ್ಯದಲ್ಲಿ ಹತ್ಕೊಬೇಡಿ ತಾಳೆ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಕರುಣಾನಿಧಿ ಮಾಧವ. ಪಾಂಡುಪುತ್ರರ ಪ್ರಣಾಮಗಳನ್ನು ಮತ್ತೊಮ್ಮೆ ಸ್ವೀಕರಿಸುವ ದೇವ. ಯಶಸ್ವಿಯಾದ ಧರ್ಮ. ಪರಮಾತ್ಮ ಹೋದ ಕಾರ್ಯವೇನಾಯಿತು? ಹೋದವನಾರು ಅಂದರೆ ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಸಂಧ್ಯಾ ವಿಚಾರವು ನಡೀತೆ ಪರಮಾತ್ಮ. ನಡೆಯಿತಷ್ಟೇ. ಪಾಂಚಾಲಿ ಇನ್ನಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆ ಅವರು ಮಾಡಲಿ, ನನಗೆ ತೋರ್ತ ನಾನು ಮಾಡುವೆನು. ನಿಲ್ಲಿ ಪ್ರಾಣೇಶ್ವರ, ಮೊದಲು ನನ್ನ ಅಣ್ಣನ ಮಾತ್ರವಾದರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿದಲ್ಲಿ ನನ್ನ ತಾಳ್ಮೆಯ ಮೂಲವಾಗುವುದು. ಪರಮಾತ್ಮ ಸಭೆಯಲ್ಲಿ ಮುಂದೇನಾಯಿತು? ನಾನು ನಿರೀಕ್ಷಿಸಿದಂತೆಯೇ ಎಲ್ಲವೂ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತ್ರ ನನಗೆ ಬೇಡ. ಅದು ನನ್ನ ವ್ಯಾಖ್ಯೆ ಅಂತ ಐದು ಗಾಂಭೀರ್ಯ ಸಂಧಿ ಆಗಿದೆ. ನಾನು ಓದತ್ತು ಅದಕ್ಕಾಗಿ ಅಲ್ಲವೇ ವಿಮರ್ಶೇನ? ಕೃಷ್ಣ ಈಗ ತಿಳಿದಿನ ಅಭಿಯೋಧ ಅಜ್ಞಾತವಾಸ ನೆಪದಿಂದ ಅರ್ಜುನನ ಕೈಗೆ ಬೆಳೆ ತಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮ್ಮ ಐವರಿಗೂ ಸೀರೆ ನೋಡಲು ಅಪೇಕ್ಷಿಸಿವೆಯಾ? ಯಾದವಾಗ್ರನಿ ಪಾಂಡುಪುತ್ರ ಮೇಲೆ ನಿನಗೆ ಯಾಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಯಾಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸ್ವಾಮಿ, ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವೆಂದು ನಾನು ಮೊದಲೇ ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನ ನೋಡದೆ
ಭೀಮನಿಗೆ ಅಂತ ಸಂಬಂಧ? ಸಂಬಂಧವಿರುವುದಯ್ಯ, ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಸಭೆಯಲ್ಲಿ ಮುಂದೆ ಏನಾಯಿತು? ನಿಮ್ಮ ಸಂದೇಶವನ್ನು ರಾಜ್ಯಸಭೆಯಲ್ಲಿ ತಿಳಿಸಿದೆ. ಎಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಇನ್ನು ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾಕ್ಯನ್ನು ಕೇಳಬೇಕೆಂಬುದೇ ನಿಮ್ಮ ಇಚ್ಛೆ ಆಗಿದೆ. ಕೃಷ್ಣ ಅದನ್ನು ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರಸಂಬಳವನ್ನು ನೀವೇ ವಂಚಿಸಿರಿ. ಅದರಲ್ಲಿ ಈ ಭೀಮನು ಯಾವ ಪಾಲವನ್ನು ಅಪೇಕ್ಷಿಸುವುದಿಲ್ಲ. ಯಾಕ ಸೇನಿ, ನೀನು ನಿರಾಶ ಆಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿದ ಬಿಡನು. ಭೀಮಸೇನ, ಭೀಮಸೇನ, ಇಲ್ಲಯ್ಯ, ನೀನು ನಿಜವಾಗಿಯೂ ಈ ಲಂಕಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ಕಾಣಬೇಡ. ಈ ಸಂಧ್ಯಾ ಸುದ್ದಿಯು ನನಗಪ್ಪದು. ನಿನಗೊಪ್ಪುವ ವಿಚಾರವೊಂದಿರುವುದಯ್ಯ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸತ್ಯಾಗಿರಲಾರದು. ಏನು ಕೃಷ್ಣ, ಏನು ಸಂದೇಶ? ಭೀಮಸೇನ, ಅದನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಮುಂದೆ ನೀನು ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತದಲ್ಲ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಅವಶ್ಯಕತೆ ಹೇಳಲಾಗುವುದಿಲ್ಲ. ಈ ಪರ್ಯಾಸವಾಗಿ ಕೃಷ್ಣ. ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಕೋಪ. ಈ ಗದೆಯನ್ನು ಸ್ವಲ್ಪ ದೂರವಿಟ್ಟು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನ್ನ ಅಪೇಕ್ಷೆ ಅಂತೆ ಕುಳಿತುಕೊಳ್ಳೇನು. ಈಗಲಾದರೂ ಹೇಳು, ಏನೋ ಸಂದೇಶ? ನೀನು ಕೋಪ ಮಾಡುವುದಿಲ್ಲ ಅಷ್ಟೇ. ಅದು ಆಗಲೇ. ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಹಾಗೆ ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ಕೊಡು. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಕಾಲ ನಿನ್ನ ಬಳಿ ಇಟ್ಟುಕೋ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕಂಡೆಯ? ಅಣ್ಣ, ನಿಮ್ಮ ಮಾತನ್ನು ಎಂದಾದರೂ ನೀನು ಹಾಗಾದರೆ ಈ ಯಜ್ಞವನ್ನು ತೆಗೆದುಕೋ. ಇದು ನನಗೊಂದು ಕಡೆ ನಮಸ್ಕಾರ ರೂಪವಾಗಿ ದೊರೆಯಿತು. ಈ ಯಜ್ಞದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ? ಇದು ಪರ್ಯಾಸವಲ್ಲ ಸಹೋದರಿ. ಶತ್ರುಗಳ ಎಡೆವರಿಯನ್ನು ಮುಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಆದ್ದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸುವುದೋ ಇಲ್ಲವೋ, ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣ. ಭೀಮಸೇನ, ಆ ಸಂಧಿಯ ವಿಚಾರವನ್ನು ಕೇಳುವ ಇಚ್ಛೆ ಇದ್ದರೆ ಪ್ರಾಣೇಶ್ವರ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಹಾಗೆ ಅಣ್ಣ. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ನೀವು ಬಂಧಿಸಿರುವ ಅಕ್ಕರು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯಾರು ಕಾರ್ಯವನ್ನು ಮಾಡಿದರು? ಏನು ಹೇಳಿದೆ ಕೃಷ್ಣ? ಈ ಅಂಗದಿಂದ ಬಂಧಿಸಲಂತಿಸಿದರೆ ಯಾರು? ದುರಭಿಮಾನಿಯಾದ ದುರ್ಯೋಧನನು ಹತ್ಯೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವೆಸಗಿದನು. ಈ ಸಾಹಸ ಅವರಿಗೆಲ್ಲದೆ ಮತ್ತಾರಿಗೆ ಸಾಧ್ಯ? ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರ್ವಿಮಾನವು ಶಿಖರವನ್ನು ಮುಟ್ಟಿತು. ನನ್ನ ಪ್ರಿಯ ಬಂಧುವಾದ ಕೃಷ್ಣನನ್ನು, ಆಂಡವರ ರಾಯಭಾರಿಯನ್ನು, ಆ ಪಂಡಿತವನ್ನು ಈ ರೀತಿ ಅವಮಾನಪಡಿಸಿದ್ದಾನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿದೆ.
ಹೇಳಿದನು. ಪರಮಾತ್ಮ, ನಮ್ಮ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಎಂದೂ ಸಹ ಆ ಯುದ್ಧಕ್ಕೆ ಆಸೆಪಟ್ಟವನಲ್ಲ. ನಿಮ್ಮ ಚಿತ್ತವಿದಂತೆ ಮಾಡು ಮುಕುಂದ. ಪಾಂಚಾಲಿ, ಪ್ರಾಣೇಶ್ವರ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ಧನಂಜಯ, ನೀವಾದರೂ ಬಿಚ್ಚಿ. ಕೃಷ್ಣ, ನೀನಾದರೂ ಬಿಚ್ಚು. ಏನು, ನಾನು ಬಿಚ್ಚುವುದಿಲ್ಲವೇ? ಬೇಡ, ನಾನೇ ಬಿಚ್ಚುಕೊಳ್ಳುವೆನು. ಓ, ಎಲ್ಲಿ ನನ್ನ ಮನೆ? ಎಲ್ಲರ ಕೈ ಭೀಮನ ಪ್ರತಿಜ್ಞೆಯನ್ನು. ಹಾ, ಬಡಿ, ಬಡಿ, ವೀರವಾದ ಕುಂತಿದೇವಿಯ ಸತ್ಯಪಾನ ಮಾಡಿದ ಸತ್ಯವಾಗಿದ್ದರೆ ನಾಳೆ ಯುದ್ಧದಲ್ಲಿ ಸಾವಿರಾರು ತಮ್ಮ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ತುಳ ದುಶ್ಯಾಸನವನ್ನು ಪಡೆದು ಆತನ ಗುಂಡಿಗೆ ಬಿಸಿರಕ್ತದಿಂದ ಪಾಂಚಾಲಿ ಬಿಡುಗಡೆಯನ್ನು ಕಟ್ಟಿಸಿದನು. ನಂತರ ಆ ನರಕದ ದುರ್ಯೋಧನ ತೊಡೆಯ ಈ ನನ್ನ ಗದಾಧರದಿಂದ ಮುರಿದು ಆತನ ರಾಜಗಿಡವನ್ನು ಈ ನನ್ನ ಎಡಗಾಲಿಂದ ಹಾಕು ಪುಡಿ ಮಾಡುವಾದರೆ ನನಗೆ ಭಯಂಕರ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ನಿನ್ನ